ಇವತ್ತು ಸೂಪರ್ ಸ್ಪೆಷಲ್ ನನ್ನ ನಾದ್ನಿ ಬರ್ತಡೆ. ಅದಕ್ಕೆ ರಾತ್ರಿ 12 ಗಂಟೆಗೆ ಸರ್ಪ್ರೈಸ್ ಕೊಟ್ವಿ. ಆಮೇಲೆ ಕೇಕ್ ನ ಕಟ್ ಮಾಡಿಸಿ ನನ್ನ ತಂಗಿಗೆ ನಾನು ವಿಷಯ ಬೇಡತೀನಿ. ಏನ್ ಬೇಕು ಹೇಳು. ನನಗೆ ನಾಳೆ ಫಿಲಮ್ ತಕ್ಕೊಡು. ಫಿಲಮ್ ಯಾವ ಫಿಲಮ್? ಓ ಸರಿ ಸರಿ ಅಂತ ಹೇಳಿ ನೆಕ್ಸ್ಟ್ ಡೇನೆ ನಮ್ಮ ಫ್ಯಾಮಿಲಿ ಅವ್ರ ಜೊತೆ ನಾನು ಬಂದಿದ್ದೆ ನೀತಿ ಮೂವಿಗೆ. ಮೂವಿ ಸ್ಟಾರ್ಟಿಂಗ್ ಅಲ್ಲೇ ತುಂಬಾ ಇಂಟ್ರೆಸ್ಟಿಂಗ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಸೀನ್ ಆಗ್ಬೇಕಾದ್ರೂ ತುಂಬಾ ಕ್ಯೂರಿಯಸ್ ಉಂಟು ಮಾಡುತ್ತೆ. ಇನ್ನ ಖುಷಿ ರವಿ ಹಾಗೂ ಸಂಪತ್ ಅವ್ರದಂತೂ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಈ ವರ್ಷದ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಕನ್ನಡ ಮೂವಿ. ಇನ್ನ ಕ್ಲೈಮ್ಯಾಕ್ಸ್ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಸೀರಿಯಸ್ಲಿ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್. ಯಾರ ಕೈಯಲ್ಲೂ ಕನ್ನಡಿಯಕ್ ಸಾಧ್ಯನೇ ಇಲ್ಲ, ಆ ತರ ಇದೆ ಕ್ಲೈಮ್ಯಾಕ್ಸ್. ಕೊನೆದಾಗಿ ಹೇಳೋದಾದ್ರೆ ಮಸ್ಟ್ ವಾಚಬಲ್ ಮೂವಿ. ಇನ್ನ ಮೂವಿ ಬಗ್ಗೆ ನಮ್ಮ ಫ್ಯಾಮಿಲಿ ಅವರೆಲ್ಲ ಏನೇನ್ ಹೇಳಿದ್ರು ಅಂತ ನೋಡಿ. ಫಿಲಮ್ ತುಂಬಾ ಚೆನ್ನಾಗಿತ್ತು. ಒಂದು ಸಾಂಗು ಫೈಟು ಇಲ್ಲ ಅಂದರೂ ತುಂಬ ಇಂಟ್ರೆಸ್ಟಿಂಗ್ ಆಗಿ ತಗೊಂಡು ಹೋಗಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ನಾನು ಆ ಥರ ಆಗುತ್ತಂತ ಊಹೆನೂ ಮಾಡಿರಲಿಲ್ಲ. ಕ್ಲೈಮ್ಯಾಕ್ಸ್ ಹೆಂಗಿರತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಮೂವಿ ತುಂಬ ಚೆನ್ನಾಗಿದೆ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಕ್ಲೈಮ್ಯಾಕ್ಸ್ ಮಾತ್ರ ಅನ್ಎಕ್ಸ್ಪೆಕ್ಟೆಡ್. ಖುಷಿ ರವಿ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಪಿಕ್ಚರ್ ಭಾರಿ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ, ಸಸ್ಪೆನ್ಸ್ ಆಗಿದೆ. ಏನಾದ್ರು ಲಾಸ್ಟ್ ತನಕ ಗೊತ್ತಾಗ್ತಿಲ್ಲ. ಅದ್ಭುತವಾಗಿದೆ, ಚೆನ್ನಾಗಿ ಓಡಲಿ, ಚೆನ್ನಾಗಿ ಎಕ್ಸಲೆಂಟ್. ಥ್ಯಾಂಕ್ ಯು. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನೀತಿ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ತಗೊಂಡೋಗಿದ್ದಾರೆ. ಅದರಲ್ಲೂ ಸಾಂಗು ಫೈಟು ಇಲ್ಲದೆ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಎಡ್ಜ್ ಆಫ್ ಸಿ ಸೀಟ್ ಅಂತ ಹೇಳ್ತಾರಲ್ಲ ಆ ಥರ ಇದೆ. ಇನ್ನು ಕ್ಲೈಮ್ಯಾಕ್ಸ್ ಸೀರಿಯಸ್ಲಿ ಅನ್ಎಕ್ಸ್ಪೆಕ್ಟೆಡ್. ಈ ಥರ ಇರತ್ತೆ ಅಂತ ನಿಜವಾಗ್ಲೂ ನಾನೆಲ್ಲ ನೀವು ಯಾರ ಕೈಲೂ ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಥರ ಕ್ಲೈಮ್ಯಾಕ್ಸ್ ಇದೆ. ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಟು ಹೋಲ್ ಟೀಮ್.